ಅಸ್ಪೃಶ್ಯ ಮುಕ್ತ ಭಾರತ ಏನೊಂದು ಕಾರ್ಯಕ್ರಮ ನಡೀತಾ ಇದೆ. ನಾನು ಪ್ರಜಾವಾಣಿ ಒಂದು ಲೇಖನದಲ್ಲಿ ಶಿವಪ್ಪ ಅರಿವು ಅವರು ಒಂದು ದಶಕದಿಂದ ಈ ಥರದ ಒಂದು ಕಾರ್ಯಕ್ರಮಗಳನ್ನ, ಸರಣಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಲೇಖನವನ್ನು ಓದಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಶಿವಪ್ಪ ಅವರು ಹೆಚ್ಚು ಕಡಿಮೆ 30 ವರ್ಷದಿಂದ ನನಗೆ ವೈಯಕ್ತಿಕವಾಗಿ ಪರಿಚಯ. ನಾನು ಒಬ್ಬ ಇತಿಹಾಸದ ಅಧ್ಯಾಪಕನಾಗಿ ಒಂದು ಇತಿಹಾಸದ ಕೆಲವು ತುಣುಕುಗಳನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಈ ಅಸ್ಪೃಶ್ಯತಾ ಆಚರಣೆ, ಅದರ ಇತಿಹಾಸ ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾಗಿ ನಮಗೆ ಕಂಡು ಬರೋದು ಮತಂಗ ಜಾತಕದಲ್ಲಿ. ಜಾತಕ ಕಥೆಗಳು ಅಂತ ನಿಮಗೆಲ್ಲ ಗೊತ್ತಿರಬೇಕು. ಕ್ರಿಸ್ತಪೂರ್ವ 6ನೇ ಶತಮಾನದ ವಿದ್ಯಮಾನಗಳನ್ನು ಕುರಿತಂತಹ ಒಂದು ಐತಿಹಾಸಿಕ ಅಂಶಗಳನ್ನು ಈ ಮಾತಂಗ ಜಾತಕ ಕಥೆಗಳು ಉಲ್ಲೇಖಿಸ್ತವೆ. ಅದರಲ್ಲಿ ಮತಂಗ ಜಾತಕ ಅನ್ನುವಂಥ ಕಥೆಯಲ್ಲಿ ಮೊಟ್ಟ ಮೊದಲ ಅಸ್ಪೃಶ್ಯತಾ ಆಚರಣೆ ನಡೆದಂತಹ ಒಂದು ಘಟನೆ ಅಲ್ಲಿ ಉಲ್ಲೇಖಗೊಳ್ಳುತ್ತೆ. ಅಂದರೆ ಇದು ಇವತ್ತಿಗೆ 2600 ವರ್ಷಗಳ ಹಿಂದೆ. ಅದಕ್ಕೆ ಪೂರ್ವದಲ್ಲಿ ಇದ್ದಂತಹ ಅಸ್ಪೃಶ್ಯತಾ ಆಚರಣೆ ಮತ್ತು ಅಸ್ಪೃಶ್ಯತೆ ಹೇಗೆ ಹುಟ್ಟಿತು ಅನ್ನುವಂತಹ ವಿಷಯವನ್ನು ಕುರಿತಂತೆ ಅನೇಕ ಸಂಶೋಧನೆಗಳಾಗಿದ್ದಾವೆ. ಆದರೆ ಮೊಟ್ಟ ಮೊದಲ ಅಸ್ಪೃಶ್ಯತಾ ಆಚರಣೆ ನಡೆದಿದ್ದು ಈ ಮತಂಗ ಜಾತಕದ ಸಂದರ್ಭದಲ್ಲಿ. ಆದರೆ ಆ ಮತಂಗ ಅನ್ನುವಂಥ ಒಬ್ಬ ಮುನಿ, ಒಬ್ಬ ಚಾಂಡಾಲ, ಅಂದರೆ ಒಬ್ಬ ಅಸ್ಪೃಶ್ಯ, ಅವನ ವಿರುದ್ಧ ನಡೆದಂಥ ಅಸ್ಪೃಶ್ಯತೆಯ ವಿರುದ್ಧ ಅವನು ಹೋರಾಟವನ್ನು ನಡೆಸ್ತಾನೆ. ಅಂದರೆ ಅಸ್ಪೃಶ್ಯತೆ ಅನ್ನುವಂತಹ ಈ ಜಾತಿ, ಒಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಒಂದು ಸಂಕೋಲೆಗೆ ಸಿಲುಕಿದಂಥ ಅಸ್ಪೃಶ್ಯರು, ಅವರು ಸಹ ಈ ಅಸ್ಪೃಶ್ಯತೆಯನ್ನು ಸುಲಭವಾಗಿ ಒಪ್ಕೊಂಡಿಲ್ಲ. ಮತ್ತು ಅಸ್ಪೃಶ್ಯತೆಗೆ ಕಾರಣವೇ ಈ ಜಾತಿ ವ್ಯವಸ್ಥೆಯನ್ನು ರೂಪಿಸಿದಂತಹ, ವರ್ಣ ವ್ಯವಸ್ಥೆಯನ್ನು ರೂಪಿಸಿದಂತಹ ವ್ಯವಸ್ಥೆಯ ವಿರುದ್ಧದ ಹೋರಾಟ. ವ್ಯವಸ್ಥೆಯ ವಿರುದ್ಧದ ಹೋರಾಟಗಾರರೇ ಅಸ್ಪೃಶ್ಯರಾಗಿರೋದು. ಇದನ್ನ ಅಂಬೇಡ್ಕರ್ ಅವರು ಮತ್ತೆ ಅನೇಕ ವಿದ್ವಾಂಸರು ಈ ಜಾತಿ ಮತ್ತು ಅಸ್ಪೃಶ್ಯತೆಯ ಮೂಲವನ್ನು ಕುರಿತಂತೆ ಪ್ರಸ್ತಾಪಿಸ್ತಾರೆ. ಇದೇ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಅಸಮಾನತೆಯ ವಿರುದ್ಧದ ಹೋರಾಟದಲ್ಲಿ ಮೊಟ್ಟ ಮೊದಲ ಹುತಾತ್ಮ ಯಾರು ಅಂತಂದ್ರೆ ಅದು ಸಹ ಮತಂಗ ಮುನಿಯೇ. ಇವೆಲ್ಲ 2600 ವರ್ಷಗಳಲ್ಲೇ ಕಂಡುಬರುವಂತಹ ವಿದ್ಯಮಾನಗಳು. ಹಾಗೇನೆ ನಮ್ಮ ದೇಶದ ವೈಶಿಷ್ಟ್ಯ ಏನು ಅಂತಂದ್ರೆ, ಒಂದು ಕಡೆ ಅಸ್ಪೃಶ್ಯತೆಯನ್ನು ಆಚರಿಸುವಂತಹ ಒಂದು ಮನೋಭಾವನೆ ಇದೆ. ಹಾಗೇನೆ ಅಸ್ಪೃಶ್ಯತೆಯನ್ನು ಮೀರುವಂತಹ ಮನೋಭಾವನೆಯ ಶ್ರೇಷ್ಠ ವ್ಯಕ್ತಿತ್ವಗಳು ಸಹ ನಮ್ಮ ಭಾರತದಲ್ಲಿ ಕಂಡು ಬರ್ತವೆ. ಈಗ ಉದಾಹರಣೆಗೆ ಭಾರತದಲ್ಲಿ ಈ ಜಾತಿ ಮತ್ತು ಅಸ್ಪೃಶ್ಯತೆ ವಿರುದ್ಧದ ಹೋರಾಟದ ಮೊಟ್ಟ ಮೊದಲ ನೇತಾರ ಅಂತಂದ್ರೆ ಬುದ್ಧ. ಆಶ್ಚರ್ಯ ಅಂತಂದ್ರೆ, ಬುದ್ಧ ಹುಟ್ಟಿದಂಥ ಶಾಕ್ಯ ಕುಲ ಏನಿದೆ, ಶಾಕ್ಯ ಕುಲವೂ ಸಹ ಅಸ್ಪೃಶ್ಯತೆಯನ್ನು ಆಚರಿಸಿದಂತಹ ಇತಿಹಾಸ ಕಂಡು ಬರುತ್ತೆ. ಅಂದ್ರೆ ಅಸ್ಪೃಶ್ಯತೆಯನ್ನ ಆಚರಿಸುವಂತಹ ಒಂದು ಕುಲ, ಒಂದು ಸಮಾಜದಲ್ಲೇ ಒಂದು ಕಮಲದ ರೀತಿಯಲ್ಲಿ, ಕೆಸರಿನಲ್ಲಿ ಕಮಲ ಹುಟ್ಟ ಹಾಗೆ ಬುದ್ಧ ಹುಟ್ಟು ಬರ್ತಾರೆ. ಹಾಗೇನೆ ನಿಮ್ಗೆಲ್ಲ ಗೊತ್ತಿರಬೇಕು, ಬಸವ ಮುಂದೆ ನೋಡಿ, ನೆಕ್ಸ್ಟ್ 18 ಶತಮಾನಗಳ ನಂತರ ಬಸವಣ್ಣ, ಅವರ ಹುಟ್ಟಿನ ಮೂಲವೂ ಸಹ ಅಸ್ಪೃಶ್ಯತೆಯನ್ನು ಆಚರಿಸುವಂತಹ ಒಂದು ಸಮುದಾಯ ಬ್ರಾಹ್ಮಣರಲ್ಲೇ ಕಂಡು ಬರ್ತಾರೆ. ನೆಕ್ಸ್ಟು ಮತ್ತೆ 8 ಶತಮಾನಗಳ ನಂತರ ಗಾಂಧೀಜಿ ಅಸ್ಪೃಶ್ಯತೆಯ ಹೋರಾಟದ ನಾಯಕತ್ವವನ್ನು ವಹಿಸ್ಕೊಂತಾರೆ. ನೀವೆಲ್ಲ ಓದಿರ್ಬೇಕು, ಅವರು ತಮ್ಮ ಆಟೋಬಯೋಗ್ರಫಿನಲ್ಲಿ, ತಮ್ಮ ಆತ್ಮಕಥೆಯಲ್ಲಿ ಬರ್ಕೊಂತಾರೆ, ಸ್ವತಃ ತನ್ನ ತಾಯಿಯ ಅಸ್ಪೃಶ್ಯತೆಯನ್ನು ಹೇಗೆ ಆಚರಿಸ್ತಾ ಇದ್ರು ಅನ್ನುವಂಥ ಅಸ್ಪೃಶ್ಯತಾ ಆಚರಣೆಯ ಆಚರಣೆಯ ಮೂಲಕ ನನಗೆ ಅಸ್ಪೃಶ್ಯರಿದ್ದಾರೆ ಎನ್ನುವಂತಹ ಒಂದು ಪರಿಚಯ ಅವ್ರಿಗಾಯಿತು. ಸೊ ಈ ಥರದಲ್ಲಿ ಈ ನಮ್ಮ ದೇಶದ ವೈಶಿಷ್ಟ್ಯ ಅಂತಂದ್ರೆ, ಒಂದು ಕಡೆ ಅಸ್ಪೃಶ್ಯತೆಯನ್ನು ಆಚರಿಸುವಂತಹ ಒಂದು ಮನೋರೋಗ ಇರುವಂತಹ ಸಮಾಜದಲ್ಲೇ ಅದನ್ನು ಮೀರುವಂತಹ ಶ್ರೇಷ್ಠ ವ್ಯಕ್ತಿತ್ವಗಳು ರೂಪುಗೊಳ್ಳುವಂಥದ್ದೇ ನಮ್ಮ ದೇಶದಲ್ಲಿ ಈ ಅಸಮಾನತೆಯನ್ನು ಹೋರಾಡಿಸುವಂತಹ, ಅಂದ್ರೆ ಹೋಗಲಾಡಿಸುವಂತಹ ಒಂದು 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 ಕಿಡಿ ಸದಾಕಾಲ ಜೀವಂತವಾಗಿರುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ನಮಗೆ ಕಂಡು ಬರುತ್ತೆ. ಹಾಗೆಯೇ ನಮ್ಮ ದೇಶದಲ್ಲಿ ನೋಡಿ, ಬುದ್ಧ ರೂಪಿಸಿದಂತಹ ಒಂದು ಸಾಮಾಜಿಕ ಆರ್ಥಿಕ ಕ್ರಾಂತಿ, ಅದು ಅಸಮಾನತೆಯ ವಿರುದ್ಧ ನಡೆಸಿದಂತಹ ಒಂದು ಕ್ರಾಂತಿ. ಒಂದು ಕಡೆ ಅಸಮಾನತೆಯ ವಿರುದ್ಧ ನಡೆಸಂತಹ ಕ್ರಾಂತಿ ಜೊತೆಯಲ್ಲಿ ಪ್ರತಿಕ್ರಾಂತಿಗಳು ರೂಪುಗೊಳ್ತವೆ.
ಅಸಮಾನತೆ ಹೋಗುತ್ತೆ ಅನ್ನುವಂತಹ ಮಟ್ಟಕ್ಕೆ ಬಂದಾಗ ಮತ್ತೆ ಅಸಮಾನತೆಯನ್ನು ಸೃಷ್ಟಿ ಮಾಡುವಂತಹ ಬಲಪಂಥೀಯ ಅಥವಾ ವ್ಯವಸ್ಥೆಯನ್ನು ಪ್ರತಿಪಾದಿಸುವಂತಹ ಶಕ್ತಿಗಳು ಮತ್ತೆ ಪ್ರಬಲ ಆಗ್ತವೆ. ಹಾಗಾಗಿ ಅಸಮಾನತೆಯನ್ನು ಹೋಗಲಾಡಿಸುವಂತಹ ಬೌದ್ಧ ಧರ್ಮದ ವಿರುದ್ಧ ಇಡೀ ಬೌದ್ಧ ಒಂದು ಪರಂಪರೆಯನ್ನೇ ಭಾರತದಿಂದ ಅಳಿಸುವಂತಹ ಒಂದು ಪರಂಪರೆ ಹುಟ್ಕೊಳುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಸೈಕ್ಲಿಕ್ ಥಿಯರಿ, ಅಂದ್ರೆ ಚಕ್ರದ ರೀತಿಯಲ್ಲಿ ಒಂದು ಚಕ್ರ ಮೇಲೆ ಹೋಗಿ ಅಸಮಾನತೆಯನ್ನು ಹೋಗ್ಲಾಡಿಸೋದಕ್ಕೆ ಹೋದ್ರೆ ಅದನ್ನ ಮತ್ತೆ ಪುನರಾವರ್ತನೆಗೊಳಿಸುವಂತ ಒಂದು ಪ್ರಕ್ರಿಯೆ ಭಾರತದಲ್ಲಿ ನಡೆಯುತ್ತೆ. ನಾವು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡುವಂತಹ ಅಸ್ಪೃಶ್ಯೇತರ ನಾಯಕರನ್ನ ನಾವು ಗುರುತಿಸ್ತೇವೆ, ಬುದ್ಧ, ಬಸವ, ಗಾಂಧೀಜಿಯನ್ನ. ಹಾಗೇನೆ ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಸ್ವತಃ ಅಸ್ಪೃಶ್ಯರು ಸಹ ನಾಯಕತ್ವವನ್ನ ವಹಿಸಿರೋದನ್ನು ನಾವು ಕಾಣ್ಬೋದು. ನಾನು ಮೊದಲೇ ಹೇಳಿದಾಗೆ ಮತಂಗ ಅನ್ನುವಂಥ ಮುನಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, ಇವತ್ತಿಗೆ 2600 ವರ್ಷಗಳ ಹಿಂದೆ ಹೋರಾಟ ಮಾಡಿ ಮೊದಲ ಬಾರಿಗೆ ಅಂದ್ರೆ ಮೊಟ್ಟ ಮೊದಲ ಹುತಾತ್ಮನಾದ ಮತಂಗ ಮುನಿಯನ್ನ ಕತ್ತರಿಸಿ ಅವನನ್ನ ಕೊಲ್ಲಲಾಯಿತು, ಎಲ್ಲಿ? ಕಾಶಿ ಪಟ್ಟಣದಲ್ಲಿ. ಅದರ ನಂತರ ನೋಡಿ, ನಮ್ಮ ದೇಶದಲ್ಲಿ ಮನುಧರ್ಮಶಾಸ್ತ್ರ ಉಟ್ಕೊಳುತ್ತೆ, ಇಡೀ ಸ್ಮೃತಿ ಗ್ರಂಥಗಳು ಉಟ್ಕೊಂತವೆ. ಕರ್ಮ ಸಿದ್ಧಾಂತವನ್ನ ಬೋಧಿಸುವ ಮೂಲಕ ಈ ಜಾತಿ ಮತ್ತು ಅಸ್ಪೃಶ್ಯತೆ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತಗೊಳಿಸುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ಇದನ್ನ ವಿರೋಧಿಸುವಂತಹ ಮುನಿ ಪರಂಪರೆ, ಅದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಆ ಮುನಿ ಪರಂಪರೆಯೇ ಬುದ್ಧ ಪರಂಪರೆಯಾಗಿ ರೂಪುಗೊಳ್ಳುತ್ತೆ. ಮತ್ತೆ ಹಿಂದೂ ಧರ್ಮದ ಪುನರುತ್ಥಾನಗೊಂಡು ಈ ಮನುಧರ್ಮಶಾಸ್ತ್ರಗಳೆಲ್ಲ ಈ ಜಾತಿ ವ್ಯವಸ್ಥೆಯನ್ನು ಶಾಶ್ವತಗೊಳಿಸುವಂತ ಸಂದರ್ಭದಲ್ಲಿ ಅದನ್ನು ವಿರೋಧಿಸುವಂತ ಭಕ್ತಿ ಪರಂಪರೆ ಉಟ್ಕೊಳುತ್ತೆ. ಅದಕ್ಕೆ ದೊಡ್ಡ ದೃಷ್ಟಾಂತಗಳು ಅಂತಂದ್ರೆ, ಈ ಉದಾಹರಣೆಗೆ 10ನೇ ಶತಮಾನದಲ್ಲಿ ಉಟ್ಕೊಂಡಂತಹ ಮಾದಾರ ಚೆನ್ನಯ್ಯ, ಧೂಳಯ್ಯ, ಕಕ್ಕಯ್ಯ, ಈ ತರದ ಒಂದು ದೊಡ್ಡ ಸಂತ ಪರಂಪರೆ ಉಟ್ಕೊಳುತ್ತೆ. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಬೇಕು. ನಾವು ಬುದ್ಧ, ಬಸವ, ಗಾಂಧೀಜಿಯನ್ನ ಮೂವರನ್ನ ನಾಯಕರನ್ನಾಗಿ ಅವರು ರೂಪಿಸಿದಂತಹ ಸಂಸ್ಥೆಗಳು ಮತ್ತು ಚಿಂತನೆಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಆದ್ರೆ ಬುದ್ಧನಿಗೆ 6 ತಲೆಮಾರುಗಳ ಹಿಂದೆನೆ ಮತಂಗ ಮುನಿ ಎನ್ನುವಂತಹ ಒಬ್ಬ ಮುನಿ ಈ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದ. ಆಕ್ಚುಲಿ ಬುದ್ಧನ ಒಂದು ಹೋರಾಟದ ಪರಂಪರೆ ಇದೆಯಲ್ಲ, ಆ ಹೋರಾಟದ ಪರಂಪರೆಯ ಬೀಜ ಮತಂಗ ಮುನಿ. ಅಂದ್ರೆ ಮತಂಗ ಮುನಿಯಂತಹ ಅಸ್ಪೃಶ್ಯರು ಕಟ್ಟಿದಂತಹ ಒಂದು ಚಳುವಳಿ ಒಂದು ಸಾಂಸ್ಥಿಕ ರೂಪ ಪಡೆದು ನಾಯಕತ್ವವನ್ನು ಗಳಿಸೋದಂಥದ್ದು ಶಾಕ್ಯ ಕುಲದಲ್ಲಿ ನಿಜವಾಗಿ ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇದ್ದಂತ ಒಂದು ಸಮಾಜದಿಂದ ಒಬ್ಬ ನಾಯಕ ಉಟ್ಕೊಂತಾನೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಈ ಮಾದಾರ ಚೆನ್ನಯ್ಯ ನಮ್ಗೆಲ್ಲ ಬಸವಣ್ಣನಗಿಂತ 150 ವರ್ಷದಿಂದ ಮಾದಾರ ಚೆನ್ನಯ್ಯ ಇದ್ದ. ಹಾಗಾಗಿ ಮಾದಾರ ಚೆನ್ನಯ್ಯ ಇವರೆಲ್ಲ ಕಟ್ಟಿದಂತಹ ಒಂದು ಚಳುವಳಿ ಮುಂದೆ ಬಸವಣ್ಣನ ರೂಪದಲ್ಲಿ ಒಂದು ನಾಯಕತ್ವವನ್ನು ಪಡ್ಕೊಳ್ಳುತ್ತೆ ಮತ್ತು ಒಂದು ಸಾಂಸ್ಥಿಕ ರೂಪವನ್ನು ಪಡ್ಕೊಳ್ಳುತ್ತೆ. ಮತ್ತೆ ಗಾಂಧೀಜಿಯು ಅಷ್ಟೇ. ಗಾಂಧೀಜಿಯು ಸಹ ಏನು ರವಿದಾಸ್ ಒಂದು ಪರಂಪರೆ, 14ನೇ ಶತಮಾನದಲ್ಲಿ ರವಿದಾಸರು ಇಡೀ ಉತ್ತರ ಭಾರತದಲ್ಲಿ ಒಂದು ಭಕ್ತಿ ಚಳುವಳಿಯನ್ನ ಕಟ್ತಾರೆ. ಆ ಒಂದು ಚಳುವಳಿಯ ಒಂದು ಅಂತಿಮ ರೂಪವಾಗಿ ಗಾಂಧಿಯ ರೂಪದಲ್ಲಿ ಅದು ಪ್ರಕಟಗೊಳ್ಳುತ್ತೆ. ಸೊ ಈ ತರದಲ್ಲಿ ಅಸ್ಪೃಶ್ಯತಾಚರಣೆಯ ವಿರುದ್ಧ ಹೋರಾಟ ಮಾಡಿದಂತಹ ಏನು ದೊಡ್ಡ ನಾಯಕರು ನಾವು ಕಂಡು ಬರ್ತಾರೆ, ಅವರ ಹೋರಾಟದ ಒಂದು ತಾತ್ವಿಕತೆಗೆ ನಿಜವಾದ ಬೀಜವನ್ನ ಬಿತ್ತಿದವರು ಅಸ್ಪೃಶ್ಯರು. ಆದ್ರೆ ನಾವು ಈ ಅಸ್ಪೃಶ್ಯತಾ ಹೋರಾಟದ ಬೀಜವನ್ನ ಬಿತ್ತಿದಂತಹ ಈ ಅಸ್ಪೃಶ್ಯ ನಾಯಕರನ್ನ ನಾವು ಪರಂಪರೆಯಲ್ಲಿ ಗುರುತಿಸ್ತಾ ಇಲ್ಲ. ಅಂದ್ರೆ ಆ ಹೋರಾಟದ ಪರಂಪರೆಯ ಸಾಂಸ್ಥಿಕ ರೂಪದಲ್ಲಿ ಪ್ರಕಟಗೊಳ್ಳುವಂತ ನಾಯಕರನ್ನ ನಾವು ಗುರುತಿಸ್ತಾ ಇದ್ದೇವೆ. ಅದನ್ನು ಸಹ ನಾವು ಗಮನಿಸಬೇಕು. ನಾವು ಕರ್ನಾಟಕದಲ್ಲಿ ಸಂತ ಪರಂಪರೆಯ ಬಗ್ಗೆ ಅಥವಾ ವಚನ ಚಳುವಳಿಯ ರೂಪದಲ್ಲಿ ನಾವು ಗಮನಿಸಿದ್ದೇವೆ. ಅದೇ ತರ ಉತ್ತರ ಭಾರತದಲ್ಲೂ ಸಹ ರವಿದಾಸ್ ಅನ್ನುವಂಥ ಒಬ್ಬ ಅಸ್ಪೃಶ್ಯ ನಾಯಕ ಉಟ್ಕೊಂತಾರೆ. ಅವರು ಕಟ್ಟಿದಂತಹ ಒಂದು ಚಳುವಳಿ ಎಷ್ಟು ಪ್ರಖರವಾಗಿತ್ತು ಅಂತಂದ್ರೆ, ನಿಮ್ಗೆಲ್ಲ ಮೀರಾಬಾಯಿ ನಿಮ್ಗೆಲ್ಲ ಗೊತ್ತು. ಆಶ್ಚರ್ಯ ಅಂತಂದ್ರೆ, ಒಬ್ಬ ಅಸ್ಪೃಶ್ಯರಾದಂತಹ ರವಿದಾಸರನ್ನ ಗುರು ಅಂತ ಒಪ್ಕೊಂತಾರೆ. ಯಾರು? ಮೀರಾಬಾಯಿ. ಹಾಗೇನೆ ಜಾಲಿ ಅನ್ನುವಂತಹ ಒಂದು ಸಂಸ್ಥಾನದ ರಾಣಿ ರವಿದಾಸರನ್ನ ತಮ್ಮ ಗುರು ಅಂತ ಒಪ್ಕೊಂತಾರೆ. ಅಂದ್ರೆ
ಈ ಅಸ್ಪೃಶ್ಯರು ಸಹ ಅಸ್ಪೃಶ್ಯತಾಚರಣೆಯ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿ ನಾಯಕತ್ವವನ್ನು ವಹಿಸುವುದನ್ನ ನಾವು ಕಾಣಬಹುದು. ಅದೇ ರೀತಿಯಲ್ಲಿ ಘಾಸಿದಾಸ್, ಚೊಕಮೇಲ ಈ ತರದ ಅನೇಕ ಅಸ್ಪೃಶ್ಯತ ನಾಯಕರು ಅಂದ್ರೆ ಅಸ್ಪೃಶ್ಯತ ಸಮಾಜದಲ್ಲೇ ಹುಟ್ಟಿ ಅದರ ವಿರುದ್ಧದ ಹೋರಾಟದಲ್ಲಿ ನಾಯಕತ್ವವನ್ನು ವಹಿಸ್ತಾರೆ. ಮತ್ತು ಬಹುಸಂಖ್ಯಾತ ಸವರ್ಣೀಯ ಸಮಾಜದವರು ಅವರ ದಾರ್ಶನಿಕತೆಯನ್ನ, ಅವರ ಚಿಂತನೆಗಳನ್ನ ಮತ್ತು ಅವರ ಅಸಮಾನತೆಯ ವಿರುದ್ಧದ ಹೋರಾಟದ ಚಿಂತನೆಗಳನ್ನು ಒಪ್ಪಿಕೊಂಡು ಅವರ ನಾಯಕತ್ವದಲ್ಲಿ ಮುನ್ನಡೀತಾರೆ. ಸೊ ಈ ರೀತಿಯಲ್ಲಿ ನಾವು ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ವಿವಿಧ ಹಂತಗಳಲ್ಲಿ ಭಾರತದಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧ, ಪರ ಮತ್ತು ವಿರುದ್ಧದ ಹೋರಾಟದ ಮಜಲುಗಳನ್ನ ಅಥವಾ ಹಂತಗಳನ್ನ ನಾವು ಗುರುತಿಸ್ಬೋದು. ಒಟ್ಟಾರೆ ಈ ಒಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಭಾಗವಾಗಿ ಉಟ್ಕೊಳ್ಳುವಂಥ ಅಸ್ಪೃಶ್ಯತೆ ಏನಿದೆ, ಇದು ಒಂದು ಮಾನಸಿಕ ಸ್ಥಿತಿಗೆ ಹೋಗಿದೆ. ಸೊ ಹಾಗಾಗಿ ಈ ಹರಿವೇ ಗುರು ಅನ್ನುವಂತಹ ಇಡೀ ವಚನ ಚಳುವಳಿಯ ಒಂದು ಘೋಷವಾಕ್ಯ ಏನಿದೆ, ಆ ಮೂಲಕ ಈ ಅಸ್ಪೃಶ್ಯತೆಯ ಮೂಲವನ್ನ ನಾವು ನಿಜವಾಗಿ ನಮ್ಮ ಮನಸ್ಸಿನಿಂದ ತೆಗಿಬೇಕಾಗಿದೆ. ಸೊ ಹಾಗಾಗಿ ಮತ್ತೆ ಇವತ್ತು ಜಾತೀಯತೆ ಏನಾಗಿದೆ, ಅದು ಒಂದು ಸಂಪ್ರದಾಯದ ರೂಪದಲ್ಲಿ, ಆಚರಣೆಯ ರೂಪದಲ್ಲಿ ತಲುಪಿದೆ. ಹಾಗಾಗಿ ಅದರ ಹೋರಾಟದಲ್ಲಿ ನಿಜವಾದ ಮುಂಚೂಣಿ ನಾಯಕತ್ವವನ್ನು ವಹಿಸಬೇಕಾದವರು ಯಾರು ಅಂತಂದ್ರೆ ಸ್ತ್ರೀಯರು. ಯಾಕಂದ್ರೆ ಗಾಂಧೀಜಿ ಅಸ್ಪೃಶ್ಯತಾಚರಣೆಯ ವಿರುದ್ಧದ ಹೋರಾಟದಲ್ಲಿ ಒಬ್ಬ ಹರಿಜನ ಹೆಣ್ಣುಮಗಳನ್ನ ದತ್ತು ತಗೊಂಡಾಗ ಆ ಹೆಣ್ಣು ಮಗಳನ್ನ ಕಸ್ತೂರ್ಬಾ ಗಾಂಧಿ ಮನೆಯಲ್ಲಿ ಪ್ರವೇಶ ಮಾಡ್ಕೊಳ್ಳೋದಕ್ಕೆ ಒಪ್ಪಲ್ಲ. ಅಂದ್ರೆ ಪುರುಷರು ಎಷ್ಟೇ ಪ್ರಗತಿಪರರಾಗಿ ಒಂದು ಚಳುವಳಿಗಳನ್ನ ಮುನ್ನಡೆಸಬೇಕು ಅಂತಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ಸ್ತ್ರೀಯರು ಜೊತೆಗೂಡಿದ್ರೆ ಮಾತ್ರ ಚಳುವಳಿ ಯಶಸ್ಸುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಸ್ತ್ರೀಯರನ್ನ ಈ ಚಳುವಳಿಯ ಮುಂಚೂಣಿನಲ್ಲಿ ನಾವು ತಂದು ನಿಲ್ಲಿಸಿದ್ರೆ ಮಾತ್ರ ಅವರಲ್ಲಿ ಮನಃಪರಿವರ್ತನೆ ಆಗೋ ಮೂಲಕ ಸ್ತ್ರೀಯರು ತಮ್ಮ ಮಕ್ಕಳಿಗೆ ಅದನ್ನ ಕಾರ್ಯರೂಪದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡೋ ಮೂಲಕ ನಾವು ಈ ಅಸ್ಪೃಶ್ಯ ಮುಕ್ತ ಭಾರತವನ್ನು ಕಟ್ಟೋದಕ್ಕೆ ನಾವು ಮುನ್ನಡೆಯೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇದೊಂದು ಚಳುವಳಿ. ನಾನು ಅದಕ್ಕೆ ಹೇಳಿದ್ದು, ಇದು ಚಳುವಳಿ ಇವತ್ತೆಲ್ಲ ರೂಪುಗೊಂಡಿರೋದು. ಇದಕ್ಕೆ 2600 ವರ್ಷಗಳ ಒಂದು ಇತಿಹಾಸ ನಮಗೆ ಇತಿಹಾಸದ ವಿವಿಧ ಹಂತಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ನಾವೆಲ್ಲರೂ ಒಗ್ಗೂಡಿ ಈ ಒಂದು ಸಾಮಾಜಿಕ ರೋಗವಾದಂತಹ ಬರೀ ಅಸ್ಪೃಶ್ಯತೆ ಅಲ್ಲ, ನೋಡಿ ನಾವೇನಂತಂದ್ರೆ ಅಸ್ಪೃಶ್ಯತೆ, ಅಂಬೇಡ್ಕರ್ ಅವರು ಸಹ ಅನಿಲೇಷನ್ ಆಫ್ ಕ್ಯಾಸ್ಟ್ ಅಲ್ಲಿ ಇದನ್ನೇ ಗುರುತಿಸೋದು. ನಾವು ಜಾತಿಗೆ ನಿಲ್ಬಾರ್ದು, ಜಾತಿ ವ್ಯವಸ್ಥೆ, ನಾವು ಇನ್ನು ಉಪಜಾತಿಗಳ ಮಟ್ಟಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಸ್ಪೃಶ್ಯತೆ ಆಚರಣೆ ಇದು ಕೇವಲ ಮೇಲ್ವರ್ಣ ಮತ್ತು ಮೇಲ್ಜಾತಿ ಕೆಳಜಾತಿಗಳಲ್ಲೇ ಇಲ್ಲ, ಕೆಳಜಾತಿಗಳಲ್ಲೂ ಶ್ರೇಣೀಕರಣ ಇದೆ, ಅಲ್ಲಿಯೂ ಸಹ ಅಸ್ಪೃಶ್ಯತೆಯ ಒಂದು ಆಚರಣೆಗಳು ಇರುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಿನಲ್ಲೇ ಈ ಜಾತಿ ಅನ್ನುವಂತಹ ಒಂದು ಶ್ರೇಣೀಕೃತ ವ್ಯವಸ್ಥೆ ಏನಿದೆ, ನಾವು ಅದನ್ನ ಮದ್ದನ್ನ ಕಂಡುಹಿಡ್ಕೊಂತ ನಾವು ಈ ಅಸ್ಪೃಶ್ಯ ಮುಕ್ತ ಭಾರತವನ್ನ ಅಥವಾ ಜಾತಿ ಮುಕ್ತ ಭಾರತವನ್ನ ಕಟ್ಟುವಂತಹ ಪ್ರಯತ್ನದಲ್ಲಿ ನಾವೆಲ್ಲ ನಿರತರಾಗೋಣ. ಮತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಕೊಂಡಿರುವಂತಹ ಶಿವಪ್ಪ ಅರಿವು ಮತ್ತೆ ಜಸ್ಟಿಸ್ ನಾಗಮೋಹನ್ ದಾಸ್ ತರದವರನ್ನ ನಾವು ಅನುಸರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ.